ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಆಲಗಾನಹಳ್ಳಿ ಗ್ರಾಮದಲ್ಲಿ ಅಂಚೆ ಕಚೇರಿ ಸಿಬ್ಬಂದಿ ಹಣ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಹಣ ಕಳೆದುಕೊಂಡಿದ್ದ ವೃದ್ಧ ಮಹಿಳೆ ಮನನೊಂದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಪ್ರಕರಣ ತನಿಖೆಯ ಹಂತದಲ್ಲಿರುವಾಗಲೇ 60 ವರ್ಷದ ವೃದ್ಧ ಮಹಿಳೆ ಲಕ್ಷ್ಮಮ್ಮ ಮನನೊಂದು ಸಾವನ್ನಪ್ಪಿದ್ದಾರೆ. ಕಷ್ಟಪಟ್ಟು ಕೂಡಿಟ್ಟುಕೊಂಡಿದ್ದ ಹಣ ಹೋಯ್ತಲ್ಲ ಎಂಬ ನೋವಿನಲ್ಲಿಯೇ ಆ ಮಹಿಳೆ ಸಾವನ್ನಪ್ಪಿದ್ದು, ಈ ಪ್ರಕರಣ ಇನ್ನೂ ಕೂಡ ತನಿಖೆಯಲ್ಲಿದೆ. ಪೊಲೀಸರು ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸುತ್ತಿದ್ದಾರೆ. ಈ ನಡುವೆಯೇ ಈ ರೀತಿಯ ಅವಘಡ ನಡೆದು ಹೋಗಿದೆ. ಆಲಗಾನಹಳ್ಳಿಯ ಪೋಸ್ಟ್ ಆಫೀಸ್ನಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಕೂಡಿಟ್ಟುಕೊಂಡಿದ್ದ ಹಣವನ್ನ ಪೋಸ್ಟ್ ಮ್ಯಾನ್ ರಮ್ಯಾ ಲಪಟಾಯಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಕೇವಲ ಒಬ್ಬಿಬ್ಬರದ್ದು ಅಲ್ಲ, ಬರೋಬ್ಬರಿ 1200ಕ್ಕೂ ಹೆಚ್ಚು ಖಾತೆಗಳಲ್ಲಿದ್ದ 2 ಕೋಟಿಗೂ ಹೆಚ್ಚು ಹಣವನ್ನ ಲೇಡಿ ಪೋಸ್ಟ್ ಮ್ಯಾನ್ ರಮ್ಯಾ ಲಪಟಾಯಿಸಿದ್ದರು ಎಂಬ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಪ್ರತಿಭಟನೆಯನ್ನು ಸಹ ನಡೆಸುತ್ತಿದ್ದರು. ಅಷ್ಟರಲ್ಲಾಗಲೇ ಹಣ ಕಳೆದುಕೊಂಡಿದ್ದ ನೋವಿನಲ್ಲಿ ಮನನೊಂದು ವೃದ್ಧ ಮಹಿಳೆ ಸಾವನ್ನಪ್ಪಿದ್ದಾರೆ. ನಮ್ ಕ್ವಶನ್ ಅದೇ, ಅಲ್ಲಿ ಇವರು ಮಿಂಗಲ್ ಆಗಿದ್ದಾರೆ ಅಂತಲ್ವಾ? ಸರ್ ಫೂಲ್ ಮಾಡಿದ್ದಾರೆ. ನೀವು ಆಡಿಟ್ ಸರಿಯಾಗಿ ಮಾಡಿದ್ರೆ ಅದು ಹೆಂಗ ಆಗ್ತಾ ಇತ್ತು? ನೀವು ಆಡಿಟ್ ಸರಿಯಾಗಿ ಮಾಡಿದ್ರೆ ಯಾಕೆ ಆಗ್ತಾ ಇತ್ತು? ಎಲ್ಲ ಸೇರಿ 5 ಲಕ್ಷ ಅಲ್ಲಿ ನೀವು ಮಿಂಗಲ್ ಆಗಿದ್ದೀರಲ್ವಾ? ನಾನು ಒಂದ್ಸರಿ 5,000 ಇಸ್ಕೊಂಡಿದ್ದೀನಿ. ಇದು 5,666 ರೂಪಾಯಿ ಇರೋದ್ರಲ್ಲಿ ಈಗ ಚೆಕ್ ಮಾಡಿದ್ರೆ ಬರೀ 500 ರೂಪಾಯಿ ಇದೆ. ಅವ್ರಿಗೆ ಸೀಲ್ ಹಾಕಿದೆ, ಸೈನ್ ಹಾಕಿದೆ, ಬುಕ್ ಅವ್ರಿಗೆ ತಗೊಂಡೋಗಿ ಚೆಕ್ ಇಲ್ಲೇ ಬಂದಿದ್ರು. 5 ಲಕ್ಷ ರೂಪಾಯಿ ಫೋನ್ ಮಾಡಿ ಕೇಳಿದ್ರೆ ನಾನು ಕೊಡ್ತೀನಿ, ನಾನು ಜವಾಬ್ದಾರಿ ಫೋನಲ್ಲಿ ರೆಕಾರ್ಡ್ ಇದೆ.